ಗುಡ್ ಈವ್ನಿಂಗ್. ಎಲ್ಲರಿಗೂ ಈ ಶುಭ ಸಂಜೆಯ ನಮಸ್ಕಾರ. ಮೊದಲಾಗಿ ಕೇವಲ ಸಹಪಾಠಿ ಮತ್ತು ಹತ್ತಿರದ ಸ್ನೇಹಿತ ಮಾತ್ರನಾಗಿರದೆ ನಿರಂತರ ಸ್ಫೂರ್ತಿಯ ಮೂಲವಾಗಿರುವ ವ್ಯಕ್ತಿ, ನಮ್ಮೆಲ್ಲರ ನೆಚ್ಚಿನ ಮತ್ತು ನಲ್ಮೆಯ ಡಾಲ್ಫಿ ಸರ್ ಬಗ್ಗೆ ಒಂದೆರಡು ಮಾತನಾಡುವ ಈ ಅದ್ಭುತ ಅವಕಾಶ ನನಗೊಂದು ತುಂಬಾ ಹೆಮ್ಮೆಯ ವಿಷಯವೆಂದು ಹೇಳಲು ತುಂಬಾ ಸಂತೋಷ ಮತ್ತು ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮಿಬ್ಬರ ಸ್ನೇಹಕ್ಕೆ ಅರ್ಧ ಶತಮಾನವೇ ಕಳೆದಿದೆ. ಮೊದಲಿಂದ ಪರಿಚಿತರಾಗಿದ್ದರೂ ಮೆರಿನೋಲ್ ಗರ್ಲ್ಸ್ ಹೈಸ್ಕೂಲ್ ಮುಂದೆ ಮೆರಿನೋಲ್ ಹೈಸ್ಕೂಲ್ ಆಗಿ ಬದಲಾಗುವಾಗ ಆ ಶಾಲೆಯ ಮೊದಲ ಹುಡುಗರ ತಂಡದ ವಿದ್ಯಾರ್ಥಿಗಳಾಗಿ ನಾವಿಬ್ಬರು ಸಹಪಾಠಿಗಳು. ನಂತರದ 3 ವರ್ಷ ನಮಗಿಂತ ದೊಡ್ಡ ಹುಡುಗರಿರದ ಆ ಶಾಲೆಯಲ್ಲಿ ನಮ್ಮ ರಾಜ್ಯಭಾರ, ತಂಟೆ, ಗಲಾಟೆಗಳೆಲ್ಲ ಇವತ್ತಿಗೆ ಇತಿಹಾಸ. ಆ 3 ವರ್ಷ ನಮ್ಮ ಕ್ಲಾಸಿನಲ್ಲಿ ಡಾಲ್ಫಿ ಸರ್ ಎಲ್ಲರಿಗಿಂತ ಎತ್ತರವಾದ ಮತ್ತು ಭರ್ಜರಿಯಾದ ಆಳು. ಆಟೋಟ ಸ್ಪರ್ಧೆಗಳಲ್ಲಿ, ನಾಟಕದಲ್ಲಿ ಮಂಚೂಣಿಯಲ್ಲಿದ್ದರು. ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದರು, ನಾಟಕಗಳನ್ನು ನಿರ್ದೇಶಿಸುತ್ತಿದ್ದರು ಮತ್ತು ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾಗಿದ್ದರು. ಇದನ್ನೆಲ್ಲ ಇವರು ಹೇಗೆ ನಿಭಾಯಿಸುತ್ತಾರೆಂದು ಆಗ ನನಗೆ ಸೋಜಿಗವಾಗುತ್ತಿತ್ತು. 40 ವರ್ಷಗಳಾದವು. ಇವತ್ತಿಗೂ ನನಗದೇ ಅಚ್ಚರಿ. ಇವತ್ತು ಕೇಳಿದರೆ ನಾಳೆ ನಾಟಕ ರಂಗಮಂಚಕ್ಕೆ ಇರುತ್ತಿದ್ದ ಡಾಲ್ಫಿ ಸರ್ ಯಾವುದೇ ನಾಟಕದ ಡೈಲಾಗ್ಗಳನ್ನ ಬಾಯ್ಪಾಠ ಮಾಡಿದವರೇ ಅಲ್ಲ. ನಾಟಕದ ಸನ್ನಿವೇಶ ಗಮನಿಸಿ ಸಂಭಾಷಣೆ, ಸ್ಕ್ರಿಪ್ಟ್ನಲ್ಲಿ ಇಲ್ಲದಿದ್ದರೂ ಏನಾದರೂ ಹೇಳಿ ಜತೆ ನಟರನ್ನ ಬೆರಗಾಗಿಸಿ ತಬ್ಬಿಬ್ಬು ಮಾಡುವುದರಲ್ಲಿ ಎತ್ತಿದ ಕೈ. ಸಂಭಾಷಣೆ ನೆನಪಾಗದಿದ್ದರೆ ಪ್ರಾಂಪ್ಟಿಂಗ್ ಕೇಳಲಿಕ್ಕೆ ಹಾ ಹಾ ಎನ್ನುತ್ತಾ ರಂಗಮಂಚದ ತೆರೆಯ ಕಡೆ ಹೊರಳುವ ಅವರ ಶೈಲಿ ಬಾರ್ಕೂರಿನಲ್ಲಿ ವಿಶ್ವವಿಖ್ಯಾತ. ಡಾಲ್ಫಿ, ನೀವು ಯಾವತ್ತೂ ಸರ್ವತೋಮುಖ ಪ್ರತಿಭೆಯ ಜನ, ಅನೇಕ ಕ್ಷೇತ್ರಗಳಲ್ಲಿ ಪರಿಣಿತ. ನಮ್ಮ ಹೈಸ್ಕೂಲಿನ ನಾಟಕಗಳ ಮಿನುಗುತಾರೆಯಾಗಿ ಮುಂದೆ CYM ದಿನಗಳಲ್ಲಿ ಅದನ್ನು ಅಪಾರ ಉತ್ಸಾಹದಿಂದ ಮುನ್ನಡೆಸುವಾಗ ಜನರನ್ನ ಒಗ್ಗೂಡಿಸುವ ವಿಶಿಷ್ಟ ಪ್ರತಿಭೆ ನಿಮ್ಮದು. ನಶೀಬಚೋ ಖೇಳ್ ಮತ್ತು ಬೆಂಡ್ಕಾರ್ ಈ ಕೊಂಕಣಿ ಸಿನಿಮಾಗಳಲ್ಲಿ ನಿಮ್ಮ ಪಾತ್ರಗಳನ್ನ ಇಲ್ಲಿ ಉಲ್ಲೇಖಿಸಲೇಬೇಕು. ನಶೀಬಚೋ ಖೇಳ್ ಅದರಲ್ಲಿ ಡಾಲ್ಫಿ ಸರಿಗೆ ಒಂದು ಬಂಗಲೆಯ ವಾಚ್ಮ್ಯಾನ್ನ ಪಾತ್ರ. ಅವರು ಎಷ್ಟೊಂದು ಆ ಪಾತ್ರದಲ್ಲಿ ತಲ್ಲೀನರಾಗಿದ್ದರು. ಆ ನಾಟಕದ ಶೂಟಿಂಗ್ ಇಲ್ಲಿ ಆಲ್ವಿನ್ ಅಂದ್ರಾದೆ ಅವರ ಮನೆಯಲ್ಲಿ ನಡೀತಿತ್ತು. ಆ ಮನೆಗೆ ಇವರು ವಾಚ್ಮ್ಯಾನ್. ಇವರೊಂದು 3 ದಿವಸ ಆ ವಾಚ್ಮ್ಯಾನ್ನ ಯೂನಿಫಾರ್ಮ್ ಹಾಕಿಕೊಂಡು ಆ ನಟನೆಯಲ್ಲಿ ಎಷ್ಟು ತಲ್ಲೀನರಾಗಿದ್ದಾರೆಂದರೆ, 1 ವಾರದ ನಂತರ ಆಲ್ವಿನ್ರಿಗೆ ಯಾರೋ ಕೇಳಿದ್ರಂತೆ, ಆ ಜನ ಏನ್ ಮಾರ ನಿಮ್ಮ ಮನೆಗೆ ವಾಚ್ಮ್ಯಾನ್ ಇದು ಕೆಲಸ ಮಾಡುದು? ನೀವು ಪೂರ್ಣಾವಧಿಯ ನಟರಾಗಬೇಕಿತ್ತೆಂದು ನಾನಿನ್ನೂ ಭಾವಿಸುತ್ತೇನೆ. ಆದರೆ ಹಾಗಾಗಿದ್ದರೆ ಬಾರ್ಕೂರು ತನ್ನ ಅತ್ಯುತ್ತಮ ನಾಯಕರೆಲ್ಲರೊಬ್ಬರನ್ನು ಕಳೆದುಕೊಳ್ಳುತ್ತಿತ್ತು. ಆದರೆ ಇವೆಲ್ಲವುಗಳಿಗಿಂತ ಹೆಚ್ಚಾಗಿ ನಿಮ್ಮ ನಿಜವಾದ ವಿಶಿಷ್ಟತೆ ಎಂದರೆ ಅದು ನಿಮ್ಮ ನಿಷ್ಕಲ್ಮಶ ಹೃದಯ. 2001ರಲ್ಲಿ ಹಲವರ ಬಾಳ್ವೆಯನ್ನೇ ಬದಲಿಸಿದ ನಿಮ್ಮ ಮದ್ಯಪಾನ ವರ್ಜನ ಶಿಬಿರ ಆಯೋಜನೆಯಲ್ಲಾಗಲಿ ಅಥವಾ ತೆರೆಮರೆಯಿಂದ ನೆರವಿನ ಅಗತ್ಯವಿರುವ ಕುಟುಂಬಗಳಿಗೆ ಸಹಾಯ ಮಾಡುವಲ್ಲಾಗಲಿ ನೀವು ಎಂದೂ ಮಾನ್ಯತೆ ಬಯಸಿದವರಲ್ಲ. ಬದಲಾಗಿ ಬೇರೆಯವರನ್ನ ಮುಂದಿಟ್ಟುಕೊಂಡಿರಿ. CYM ಅಧ್ಯಕ್ಷರಾಗಿ ನೀವು ಆಯೋಜಿಸಿ ಯಶಸ್ವಿಯಾಗಿ ಪೂರೈಸಿದ ನೆಹರು ಶತಮಾನೋತ್ಸವದ ಅದ್ಭುತ ಯಶಸ್ವಿಗೂ ನೀವು ಹೆಸರು ತೆಗೆದುಕೊಂಡವರಲ್ಲ. ಅದರ ಫೋಟೋಗ್ರಾಫ್ಸ್ಗಳನ್ನು ಕೇಳಿದರೆ ಅವು ನಿಮ್ಮಲ್ಲಿಲ್ಲ. ಕೇಳಿದರೆ ನಾನು ಕೊನೆಯ ಬೆಂಚಿನವ ಮತ್ತು ನನ್ನ ಕೊಡುಗೆ ಸಣ್ಣದೆನ್ನುತ್ತೀರಿ. ಈ ನಿಮ್ಮ ವಿನಯ, ನಿಮ್ಮ ಸಮರ್ಪಣೆ ಮತ್ತು ಎಲ್ಲರನ್ನೂ ಗೌರವಿಸುವ ನಿಮ್ಮ ಸಾಮರ್ಥ್ಯ, ಇವು ನಾವೆಲ್ಲರೂ ಮೆಚ್ಚುವ ನಿಮ್ಮ ಹಿರಿಮೆಗಳು. ನೀವು ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿ, ನಿಮ್ಮ ಕುಟುಂಬಕ್ಕೆ ಬಲವಾದ ಆಧಾರ ಸ್ತಂಭ
ಮತ್ತು ನನ್ನಂಥ ಹಲವರಿಗೆ ನಿಜವಾದ ಸ್ನೇಹಿತ. ನಿವೃತ್ತಿ ನಿಮಗೆ ಕೇವಲ ಮೆರಿನೋಲ್ ಶಾಲೆಯಿಂದ ಎಂದು ನಮಗೆಲ್ಲರಿಗೂ ಗೊತ್ತು. ಈ ವಾರ್ಡಿನ ಗುರಿಕಾರರಾಗಿ ನಿಮ್ಮ ಮುಂದಾಳತ್ವ, ಇಳಿವಯಸ್ಸಿನ ನಿಮ್ಮ ಅಮ್ಮನ ಆರೈಕೆಯಿಂದ ಹಿಡಿದು ನೀವು ಕೈಗೊಳ್ಳುವ ಹಿರಿಯರ, ಅನಾರೋಗ್ಯದಿಂದ ಬಳಲುವವರ ಭೇಟಿ, ಮಗ ರೆನೋನ್ನ ಓದು, ಕಥೋಲಿಕ್ ಸಭಾ ಮುಂತಾದ ಸಂಸ್ಥೆಗಳೊಂದಿಗಿನ ನಿಮ್ಮ ಸೇವೆ ದ್ವಿಗುಣ ವೇಗದಲ್ಲಿ ಮುಂದುವರಿಯುತ್ತದೆ. ನಿಮ್ಮ ವಲಯದೊಳಗೆ ಬಂದವರ ಬಾಳಿನಲ್ಲಿ ನೀವು ಅದೇ ಎಂದಿನ ಶಾಂತ ಮತ್ತು ವಿನಯಪೂರ್ವಕ ರೀತಿಯಲ್ಲಿ ವ್ಯತ್ಯಾಸ ಮಾಡುತ್ತಲೇ ಇರುತ್ತೀರೆನ್ನುವುದು ನಮಗೆಲ್ಲರಿಗೂ ಖಚಿತ. The measure of a life well lived isn't found in grand achievements, but in the quiet moments of kindness that ripple outward. Through your years among us in Barkur, those ripples have touched countless shores. You have walked beside us, not ahead, showing that true leadership is about lifting others up. Your strength was never in commanding attention, but in giving it freely to those who needed you the most. Today marks both an ending and a beginning. As you celebrate your birthday and step into retirement, we celebrate you, the steady hand, the listening ear, the beating heart of our community. Whatever paths you chose to walk now, know that your footprints remain deeply pressed in the soil of our shared home. They will guide us long after today's celebrations fade. Happy birthday and peaceful retirement, Dolphin. May the road ahead bring you as much joy as you have brought to all of us. Thank you. ಕೇವಲ ಸ್ನೇಹಿತರಾಗಿ ಅಷ್ಟೇ ಅಲ್ಲ, ಡಾಲ್ಫಿನ್ ಅವರು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಮಾಡುವಂತ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ, ಪೋಷಕರಾಗಿ ಡಾಲ್ಫಿನ್ ನೊಟ್ಟಿಗಿದ್ದವರು ಕಿಶೋರ್ ಗೋನ್ಸಾಲ್ವಿಸ್. ತಮ್ಮ ಅಭಿನಂದನೆ ಮಾತುಗಳಿಗೆ ವಂದನೆಗಳು ಸರ್.